ಗುರುಭ್ಯೋ ನಮಃ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರೂಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ ಜುಲೈ ಮಾಸದ 4ನೇ ವಾರದಲ್ಲಿ ತಿಳಿದುಕೊಳ್ಳುವಂತಹ 8ನೇ ರಾಶಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನಾವು ವೃಶ್ಚಿಕ ರಾಶಿಯವರಿಗೆ ಒಂದೇ ಹೇಳೋದು, ಈಗ ಶನಿ ವಕ್ರಿಯ ಸಂಚಾರ ಪ್ರಾರಂಭವಾಗಿದೆ ಜುಲೈ 13ರಿಂದ ನವಂಬರ್ 28ರವರೆಗೆ. ಸೊ ಈ ಸಮಯದಲ್ಲಿ ನಿಮಗೆ ಪಂಚಮ ಶನಿಗೆ ಸ್ವಲ್ಪ ಎಫೆಕ್ಟ್ ಇರುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವ್ರದ್ದು ಏನಾಗಿರುತ್ತೆ ಅಂದರೆ ಅವಲಂಬಿತ ಜಾಸ್ತಿ ಆಗೋಗ್ಬಿಡುತ್ತೆ ಈ ವಾರದಿಂದ ನಿಮಗೆ ಸ್ಟಾರ್ಟು. ಅಂದರೆ 13 ಅಂತೇಳಿದರೆ ಒಂದು ಸ್ವಲ್ಪ ಟೈಮ್ ತೊಗೊಂಡಿರುತ್ತೆ ಅವರು, ಸ್ವಲ್ಪ ಸಂಚಾರ ಹಿಂದೆಗಡೆ ಅಂತ ಬರೋದಲ್ಲ, ಸ್ವಲ್ಪ ಟೈಮ್. ಬಟ್ ಈ ವಾರ ಅದು ಗೇರ್ ಚೇಂಜ್ ಆಗುತ್ತೆ. ಮೊದಲನೇ ಗೇರ್ ಇರೋದು ಈಗ 2-3ಕ್ಕೆ ಬರ್ಬೋದು. ಅಂದರೆ ಪಂಚಮನೇ ಸ್ಟಾರ್ಟಿಂಗಲ್ಲ ಸ್ವಲ್ಪ. ಹಾಗಾಗಿ ನಿಮಗೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಸಮಸ್ಯೆಗಳು ರಭಸವಾಗಿ ಬರುವಂಥದ್ದು. ಅಂದರೆ ತುಂಬ ಗಾಢವಾಗಿರುತ್ತೆ, ಬಲವಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಅದು ಬಿಡಿಸಿದಷ್ಟು ನಮಗೆ ಮೈಯೆಲ್ಲ ಕೈಯೆಲ್ಲ ಘಾಸಿ ರೀತಿಯಲ್ಲಿ ನೋವು, ತುರಿಕೆ ರೀತಿಯಲ್ಲಿ ನೋವು ಅಥವಾ ರಕ್ತ ಬರುವ ರೀತಿಯಲ್ಲಿ ನೋವು ಅನುಭವಕ್ಕೆ ಬರುತ್ತೆ. ಅಂದರೆ ಅಷ್ಟು ಸಮಸ್ಯೆ ತುಂಬ ಗಟ್ಟಿಯಾಗಿರುತ್ತೆ. ಒಂದು ಹಿಂಗೆ ಮಾಡೋದ್ರಾಗೆ ಇನ್ನೊಂದು 10 ಸಮಸ್ಯೆಗಳು ಬರುವಂಥದ್ದಾಗುತ್ತೆ. ಅಥವಾ ಆ ಸಮಸ್ಯೆ ಹಿಡಿದೋದಕ್ಕೆ 10 ಸಮಸ್ಯೆಗಳು ಸೃಷ್ಟಿಯಾಗ್ಬೋದು. ಅಥವಾ ಆ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ನಾವು ಆ ವ್ಯಕ್ತಿಯ ಜೊತೆ ಇನ್ವಾಲ್ವ್ ಆದ ರೀತಿಯಲ್ಲಿ ಸಮಸ್ಯೆಗೆ ಸಿಕ್ಕಾಕೊಳ್ಬೋದು. ಅಥವಾ ನಾವು ಏನೋ ಮಾಡಲಿಕ್ಕೆ ಹೋಗಿ ದೈವ ಏನೋ ಮಾಡಿಸುವಂಥದ್ದಾಗ್ಬೋದು. ಅಥವಾ ನಾವು ಸುಮ್ಮನೆ ಕೂತರೂ ನಮ್ಮನ್ನು ಮೈಗಳ್ಳ ಅಂತಲೂ ಅನ್ನಿಸ್ಕೊಳ್ಬೋದು. ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ನಮಗೆ ಈ ವಾರ ಅಥವಾ ಈ ಒಂದು ವಕ್ರಿಯ ಸಂಚಾರ ಮುಗಿಯುವವರೆಗೂ ನಿತ್ಯ ಪ್ರಾರ್ಥನೆ ರೀತಿಯಲ್ಲಿ ನಮಗೆ ಸುಪ್ರಭಾತ ಬರ್ತಾನೇ ಇರುತ್ತೆ. ಹಾಗಾಗಿ ನಾನು ವೃಶ್ಚಿಕ ರಾಶಿಯವರಿಗೆ ಇಷ್ಟೇ ಹೇಳೋದು, ಏನೇ ಮಾತಾಡಿದರೂ ಈ ಕಿವಿಯಲ್ಲಿ ಕೇಳಿ, ಈ ಕಿವಿಯಲ್ಲಿ ಬಿಟ್ಟುಬಿಡಿ. ಆದರೆ ಅದನ್ನು ನೀವು ಒಳಗಡೆ ತೊಗೊಂಡ್ರಿ, ನೀವು ಕೆಟ್ರಿ ಅಷ್ಟೇ. ಅವ್ರ ಮುಖಾಂತರ ನೀವು ಉದ್ಧಾರ ಆಗಲ್ಲ, ನಿಮ್ಮ ಮುಖಾಂತರ ಅವರು ಉದ್ಧಾರ ಆಗಲ್ಲ. ಅವರು ಹೇಳ್ತಾ ಹೋಗ್ತಾರೆ, ನೀವು ಕೇಳ್ತಾ ಹೋಗ್ತೀರ ಅಷ್ಟೇ. ಬಟ್ ಇಲ್ಲಿ ಯಾವುದೇ ರೀತಿ ರಿಸಲ್ಟು ಬರಲ್ಲ. ಹಾಗಾಗಿ ನಾವು ವೃಶ್ಚಿಕ ರಾಶಿಯವ್ರಿಗೆ ಇಷ್ಟೇ ಹೇಳೋದು, ಆದಷ್ಟು ನಿಮ್ಮ ಕೆಲಸಕ್ಕೆ ಮಗ್ನರಾಗಿ ಭಕ್ತಿಪೂರ್ವಕವಾಗಿ ಕೆಲಸ ಮಾಡಿ, ಕಾಯಕವೇ ಕೈಲಾಸ ಅಂತ ಅಂದ್ಕೊಳ್ಳಿ. ಆದರೆ ಮೈಗಳ್ಳತನ ನೀವು ಈ ದಿನದಿಂದ ಪ್ರಾರಂಭವಾದರೆ ಆ ಮೈಗಳನ್ನ ನಿಮ್ಮನ್ನು ತಿಂದುಬಿಡುತ್ತೆ ಅಷ್ಟೇ. ಹಾಗಾಗಿ ನಿಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ. ನಿಮ್ಮ ಒಂದು ಸಂಪಾದಿಸಿರತಕ್ಕಂತಹ ಒಂದಿಷ್ಟು ಕೀರ್ತಿಗಳು ಎಲ್ಲೋ ನಶಿಸಿ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದು ರೀತಿ ಯಾವುದು ತಪ್ಪುಗಳು ಎಲ್ಲವೂ ನಮ್ಮ ಮೇಲೆ ಬರುವಂಥದ್ದಾಗ್ಬೋದು. ಅಥವಾ ಯಾರೋ ಮಾಡಿರೋ ತಪ್ಪನ್ನು ನಾವು ಮಾಡಿದಂಥ ರೀತಿಯಲ್ಲಿ ಏನಂತೀರ ವಾರ್ತೆಗಳು ಬರ್ತಂಥದ್ದಾಗಿರ್ಬೋದು. ಅಥವಾ ನಾವು ಏನೂ ಮಾಡದೇ ಇದ್ದು ಸುಮ್ಮನೆ ಕೂತಾಗ ಇವನು ಹೀಗಿರೋದಕ್ಕೆ ಹಿಂಗಾಗಿದ್ದಾನೆ ಅಂತ ಆಗಿರ್ಬೋದು. ಏನು ಒಟ್ಟು ನಾವು ನಡೆದ್ರೂ ಕಷ್ಟ, ಕೂತ್ರೂ ಕಷ್ಟ, ಯಾವುದಕ್ಕೂ ರೆಸ್ಪಾನ್ಸ್ ಕೊಡೋದೇ ಇದ್ರೂ ಕಷ್ಟ. ಒಟ್ಟಿನಲ್ಲಿ ನಮ್ಮನ್ನು ಟಾರ್ಗೆಟ್ ಮಾಡುವುದಂತೂ ನಿಶ್ಚಿತ. ಅದನ್ನು ಈ ವೃಶ್ಚಿಕ ರಾಶಿಯವರು ತಿಳ್ಕೊಂಡ್ರೆ ತುಂಬ ಉತ್ತಮ. ಇನ್ನೊಂದು ಏನಾಗುತ್ತೆ ಅಂದರೆ, ವ್ಯವಹಾರದಲ್ಲಿ ನೀವು ಸ್ವಲ್ಪ ಎಡವಟ್ಟನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡೇ ಹೋಗ್ತಾ ಇದ್ದೀರಾ. ಅಂದರೆ ಯಾರ್ದೋ ಮಾತು ಕೇಳಿ ಏನೋ ಆಗಿ ಯಾರ್ದೋ ಮಧ್ಯವರ್ತಿಯಲ್ಲಿ ಸೈನ್ ಮಾಡಿಕೊಂಡು ಅದರಲ್ಲಿ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡು ಅದನ್ನ ಜೊತೆಗೆ ಓಡಾಡಿ ಹೋರಾಡಿ ಅದು ಸಾಕಪ್ಪ ಅನ್ನೋದು ಬಂದು ಕೂತಾದಾಗ ನಿಮ್ಮದೇ ಸ್ವತಃ ಒಂದಿಷ್ಟು ಏನೋ ಮಾಡ್ಕೊಂಡಿರ್ತೀರ. ಅದ್ರ ಬಗ್ಗೆ ಮತ್ತೆ ಓಡಾಡಿ ಮಾಡಾಡಿ ಮತ್ತೆ ಅದರಿದ್ರ ಹೊರಗಡೆ ಬಂದು ಇನ್ನೇನು ಕೂತ್ಕೋಬೇಕು ಅನ್ನೋದ್ರಾಗೆ ಮನೆಯ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಹೀಗೆ ಬಲವಾಗಿ ಒಂದು ಸಮಸ್ಯೆ ಮುಗಿಯೋದ್ರಾಗೆ ಒಂದು ಸಮಸ್ಯೆ ರೆಡಿಯಾಗಿರುತ್ತೆ. ನಿಮಗೆ ರೆಸ್ಟ್ ಸಿಗೋದಿಲ್ಲ. ಈ 138 ದಿನಗಳ ಮುಗಿಯೋವರೆಗೂ ನಿಮಗೆ ರೆಸ್ಟ್ ಅಂತೂ ರಾತ್ರಿ ನಿದ್ದೆ ಬಂದಾಗ ನಿದ್ದೆ ಬರಲ್ಲ, ಹಗಲು ನಿದ್ದೆ ಜಾಸ್ತಿ ಆಗುತ್ತೆ, ಮೈಗಳ್ರಾಗ್ತೀರ, ಕೆಲಸ ಮಾಡಲು ಇಂಟ್ರೆಸ್ಟ್ ಇರೋದಿಲ್ಲ, ಎಲ್ಲರೂ ಬೈತಾ ಇರ್ತಾರೆ, ಹೊಗಳೋರು ಯಾರೋ ಒಬ್ಬರು ಸಿಗ್ತಾ ಇರ್ತಾರೆ ಅಷ್ಟೇ. ಅದು ಸಿಕ್ಕರೂ ಅವನು ಯಾವುದಕ್ಕೂ ಉಪಯೋಗಕ್ಕೆ ಇರಲ್ಲ. ಅವನು ತನ್ನ ಬೇಳೆ ಬಯಸ್ಕೊಳ್ಳೋಕ್ಕೆ ನಿಮಗೆ ಹೊಗಳ್ತಾ ಇರ್ತಾನೆ ಅಷ್ಟೇ. ಇದು ವೃಶ್ಚಿಕ ರಾಶಿಯವರಿಗೆ ಆದಷ್ಟು ಸ್ವಲ್ಪ ನೀವು ಜಾಗೃತಿಯಾಗಿರೋದು ಬೆಸ್ಟು. ಯಾಕೆಂದರೆ ತುಂಬ ಹೇಳ್ತಾ ಹೋದರೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತೀರಾ, ನೀವು ನಮ್ಮನ್ನು ಬೇಜಾರು ಮಾಡ್ತಾ ಇದ್ದೀರಾ ಅಂತ
ನಮ್ಮನ್ನು ಡೆಲೀಟ್ ಮಾಡ್ತೀರಾ. ಏಕೆಂದರೆ ಸತ್ಯ ಯಾವತ್ತಿಗೂ ಹೇಳಿದಾಗೆ ಯಾರಿಗೂ ರುಚಿಸಲ್ಲ, ಯಾವಾಗಲೂ ಅಷ್ಟೇ. ಅದಕ್ಕೆ ಸ್ವಲ್ಪ ಬಣ್ಣದ ರೂಪದಲ್ಲಿ ಹೇಳಿದಾಗ ನಿಮ್ಗೆ ಇಷ್ಟ ಆಗುತ್ತೆ. ನಾವು ನಿಯರೆಸ್ಟಾಗಿ ಹೇಳಿದರೆ ಏನನ್ಸುತ್ತೆ, ಶತ್ರು ರೀತಿಯಲ್ಲಿ ನಾವು ಕಾಣಬೋದು. ಇರಲಿ, ತೊಂದರೆ ಇಲ್ಲ. ಭಗವಂತ ನಿಮಗೆ ಯಾವ ಬುದ್ಧಿ ಕೊಡ್ತಾನೆ ಆ ಬುದ್ಧಿಪೂರ್ವಕವಾಗಿ ನೀವು ನಡೆದುಕೊಳ್ಳಿ, ಏನೂ ತೊಂದರೆ ಇಲ್ಲ. ಬಟ್ ಹೇಳೋ ಜವಾಬ್ದಾರಿ, ಕರ್ತವ್ಯ ಅಂತ ಇರುತ್ತಲ್ಲ, ಅದನ್ನು ನಾವು ನಿಭಾಯಿಸಿದ್ದೀವಿ ಅಂತ ನಮಗೆ ತೃಪ್ತಿ ಇದೆ. ನೀವು ನಿಮ್ಮ ಮನಸ್ಸಿಗೆ ಸಿಕ್ಕಂತಹ ಕಮೆಂಟ್ಸನ್ನು ಹಾಕಿ, ಏನೂ ತೊಂದರೆ ಇಲ್ಲ. ಯಾಕೆಂದರೆ ಇರೋ ವಿಷಯನ ನಾವು ನಿಮಗೆ ತಲುಪಿಸ್ತಾ ಇದ್ದೀವಿ, ಅಷ್ಟೇ, ಇನ್ನೇನಿಲ್ಲ. ಯಾಕೆಂದರೆ ಈ ಪಂಚಮ ಶನಿಯಲ್ಲಿ ವಕ್ರೀಯ ಸ್ಥಾನನಾದಾಗ ಶನಿ ನಾನಾ ರೀತಿಯ ತೊಂದರೆಗಳು ಕೊಡ್ತಾನೆ. ಆರೋಗ್ಯ, ಆರ್ಥಿಕ, ಸಂಬಂಧ ಮತ್ತು ವ್ಯವಹಾರಗಳಲ್ಲಿ ಅನುಮಾನ, ಮತ್ತು ನಿಮ್ಮದೇ ಆದಂಥ ಲೈಫ್ ಜೀವನದಲ್ಲಿ ಒಂದಿಷ್ಟು ಅನುಮಾನ ಬರುವಂಗೆ ಮಾಡ್ತಾನೆ. ಹಾಗೂ ನೀವು ಯಾವಾಗಲೂ ಒಬ್ಬರ ಮೇಲೆ ಡಿಪೆಂಡ್ ಆಗುವಂಗೆ ಮಾಡ್ತಾನೆ. ನೀವಾಗಿ ಇಂಡಿಪೆಂಡೆಂಟಾಗಿ ಏನು ಕೆಲಸ ಮಾಡದೇ ಇರುವಂಗೆ ಶನಿ ನಿಮ್ಮನ್ನು ಅಲರ್ಟ್ ಆಗಿರುವಂಗೆ ಮಾಡ್ತಾನೆ. ಅಂದರೆ ನೀವು ಒಬ್ಬರನ್ನ ಈಗ ನನ್ನೇ ನಂಬ್ಕೊಂಡಿರಂದರೆ ನೀವು ನನಗೋಸ್ಕರ ಕಾಯಲೇಬೇಕು. ನಾನು 10ಕ್ಕೆ ಬರ್ಬೋದು, 11ಕ್ಕೆ ಬರ್ಬೋದು, ರಾತ್ರಿ ಬರ್ಬೋದು. ಬಟ್ ಅಲ್ಲಿವರೆಗೂ ನೀವು ಸಮಯ ವೇಸ್ಟ್ ಮಾಡುವಂಗೆ ಶನಿ ಮಾಡ್ತಾನೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಆದಷ್ಟು ತುಂಬ ಜಾಗ್ರತೆಯಿಂದ ಇರೋದು ಒಳ್ಳೆಯದು ಅಂತಲೇ ಹೇಳೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಯಾಕೆಂದರೆ ತುಂಬ ಲೆಂತಿ ಆಗ್ತಾ ಇದೆ, ನೆಗೆಟಿವ್ಸೇ ಜಾಸ್ತಿ ಇದೆ. ಹೇಳೋದು ವಿಷಯ ಇಷ್ಟೇ, ತುಂಬ ಏನೂ ಇಲ್ಲ ನಿಮಗೆ. ಯಾಕೆ ಅಂತ ಹೇಳಿದರೆ, ವಕ್ರೀಯ ಸ್ಥಾನ, ಪಂಚಮ ಶನಿ, ಇದು ಸ್ವಲ್ಪ ರಭಸವಾಗಿರುತ್ತೆ. ಮತ್ತು ಈ ಚಾಪೆ ಸುತ್ತಿದಂಗೆ ನೀವು ಹೆಂಗೆ ಹೋದ್ರೂ ಅದು ನಿಮ್ಮನ್ನೇ ಸುತ್ಕೊಂಡು ಬಂದುಬಿಡುತ್ತೆ. ಅದು ಯಾವುದೋ ಡೈಲಾಗ್, ಈ ಸಾಧು ಕೋಕಿಲಮ್ ಇರುತ್ತಲ್ಲ, ಹಿಂಗೆ ಹೋದ್ರೂ ಮತ್ತೆ ಅದು ಹಿಂಗೆ ಬರ್ತಾರೆ, ಹಿಂಗೆ ಹೋದ್ರೆ ಹಾಗೆ ನೀವು ಎಷ್ಟು ಅದನ್ನು ಸಮಸ್ಯೆ ಬಗೆಹರಿಸಿದ್ರು ಮತ್ತೆ ಹಿಂದ್ಗಡೆಯಿಂದ ಸುತ್ಕೊಂಡು ಮತ್ತೆ ಹಿಂಗೆ ಬರುತ್ತೆ ರಿವರ್ಸ್, ಮತ್ತೆ ಹಿಂಗೆ ಹೋಗುತ್ತೆ, ಮತ್ತೆ ಹಿಂಗೆ ಬರುತ್ತೆ. ಸೊ ಹೀಗಾಗಿ ಸಮಸ್ಯೆ ಎಲ್ಲೂ ಇಲ್ಲ, ಸಮಸ್ಯೆ ನಮ್ಮಲ್ಲೇ ಸುತ್ಕೊಳ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಪರಿಹಾರಗಳ ವಿಷಯಕ್ಕೆ ಆದರೂ ಒಂದು ಆಸೆ ಅಂತ ಇರುತ್ತಲ್ಲ, ಏನಾದರೂ ಮಾಡಿದರೆ ಕಡಿಮೆ ಆಗ್ಬೋದಾ ಅಂತ. ಮಾಡ್ಬೋದು, ಖಂಡಿತವಾಗಿಯೂ. ನೀವು ಶನಿ ದೇವಸ್ಥಾನಕ್ಕೆ ಹೋಗಿ ಏನು ಸೇವೆ ಮಾಡಬೇಕು ಅನಿಸುತ್ತೋ ಮಾಡಿ. ಕಸ ಗುಡಿಸ್ತೀರಾ ಗುಡಿಸಿ, ಶನಿ ಬಟ್ಟೆ ಒಗಿತೀರಾ ಒಗಿರಿ, ಶನಿ ಪಾತ್ರೆಗಳೇನಾದರೂ ತೊಳಿತೀರಾ ತೊಳೀರಿ, ಅಥವಾ ಹೂವು ಏನಾದರೂ ಕಟ್ತೀರಾ ಕಟ್ಟಿ, ಅಥವಾ ಶನಿ ವಸ್ತ್ರಗಳನ್ನು ಐರನ್ ಮಾಡ್ತೀರಾ ಮಾಡಿ, ಅಥವಾ ಶನಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಸಾದ ಏನಾದರೂ ಇದ್ದರೆ ರೆಡಿ ಮಾಡ್ತೀರಾ ಮಾಡಿಕೊಡಿ, ಅಥವಾ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಮಾಡಿ, ಅಥವಾ ಶನಿಗೆ ಸಂಬಂಧಪಟ್ಟಂತೆ ಏನಾದರೂ ವಯಸ್ಸಾದವ್ರು ಬಂದಿರ್ತಾರೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀರಾ ಮಾಡಿಕೊಡಿ, ಅಥವಾ ಸಣ್ಣ ಮಕ್ಕಳು ಏನಾದರೂ ಕೇಳ್ತಾ ಇರ್ತಾರೆ, ಏನಾದರೂ ನೀವು ಕೊಡುವಂಥದ್ದು ಶಕ್ತಿ ಇದ್ದರೆ ಕೊಡಿ. ಈ ರೀತಿ ಶನಿ ಏನು ಕೇಳ್ತಾನೆ ಅಂದರೆ, ಇಲ್ಲಿ ನಿಮಗೆ ನೀವು ವಾಲಂಟಿಯರಾಗಿ ಏನು ಮಾಡಲಿಕ್ಕೆ ರೆಡಿ ಇದೆಯಾ ಅದು ಬೇಕಾಗಿದೆ ಶನಿಗೆ. ನೀವು ಸಿಸ್ಟಮ್ ಆಗಿ ಪ್ಯಾಂಟು ಶರ್ಟು ಹಾಕ್ಕೊಂಡು ಡಿಗ್ನಿಟಿ ಮೇಂಟೈನ್ ಮಾಡ್ತೀನಿ ಅಂದರೆ ಶನಿ ಒಪ್ಪಲ್ಲ. ಅದೇ ಹೇಳ್ತಾರೆ, ನೀವು ಒಬ್ಬರನ್ನ ಡಿಪೆಂಡ್ ಆಗೋದಕ್ಕೆ ಇದೇ ಕಾರಣ. ಸೊ ಹಾಗಾಗಿ ನೋಡಿ ನಿಮ್ಮ ಆಲೋಚನೆ, ಯಾಕೆಂದರೆ ಇದರಲ್ಲಿ ಜಾಸ್ತಿ ಮನಸ್ಸು ಬೇಜಾರು ಮಾಡಲಿಕ್ಕೆ ನಮಗೂ ಇಷ್ಟ ಇಲ್ಲ. ವಿಚಾರ ಮಾಡಿ, ಇನ್ನೂ ಟೈಮ್ ಇದೆ, ಯಾಕೆಂದರೆ ಒಂದು ದಿನ ಇದೆ. ಸೊ ಒಂದು ದಿನದಲ್ಲಿ ತುಂಬ ಚೇಂಜಸ್ ಆಗುತ್ತೆ ಖಂಡಿತವಾಗಿ. ನಿಮಗೆ ಯಾವ ರೀತಿ ಹೇಳಬೇಕು ಅಂತ ನಮಗೂ ಬೇಜಾರಾಗಿಸ್ತಾ ಇದೆ. ಇಷ್ಟೆಲ್ಲ ದುಃಖದ ವಿಷಯಗಳನ್ನು ಹೇಳಿದ್ದೀವಿ, ಇವರಿಗೆ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಎಂಬುದನ್ನು ನಾವು ಕಾಯ್ತಾ ಇದ್ದೀವಿ. ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಜನೋ ಇಲ್ವೋ ಅಂತ ಆದರೂ ಹಾಕಿ, ಅಥವಾ ನಿಮ್ಮ ಅನುಭವಕ್ಕೆ ನಿಮಗೆ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಬೇಕು ಅಂದ್ಕೊಂಡಿರೋ ಆದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಪರಿಹಾರಗಳ ವಿಷಯಕ್ಕೆ ಬಂದರೆ ಹೇಳಿದ್ನಲ್ಲ, ಶನಿಗೆ ಏನು ಮಾಡಬೇಕು ಅಂದ್ಕೊಂಡಿರೋ ಮಾಡಿ. ಇನ್ನು ಎರಡನೇದು ಏನು ಮಾಡಬೇಕು ಅಂದರೆ, ಮನೆಯಲ್ಲಿ ನೀವು ನಿತ್ಯ ₹1 ಕಾಯಿನಿಂದ ದೃಷ್ಟಿಯನ್ನು ತೆಗೆಸ್ಕೊಳ್ಳಿ. ರಾತ್ರಿ ಮಲ್ಕೊಳ್ಳೋ ಮುಂದೆ ದಿನ ಈ ಅಮಾವಾಸ್ಯೆವರೆಗೂ, ಸ್ವಲ್ಪ ನಿಮಗೆ 24ನೇ ತಾರೀಕುವರೆಗೆ, ಇವತ್ತು ನಿಂತರೆ ಬೇಕಾದ್ರೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ದಿನ ಅಮಾವಾಸ್ಯೆ ಕಳೆಯವರೆಗೂ ಒಂದಷ್ಟು ದೃಷ್ಟಿ ತೆಗೆಸ್ಕೊಳ್ಳಿ. ಯಾಕೆಂದರೆ ಮುಖ ನೋಡ್ಲಿಕ್ಕೆ ಆಗುತ್ತೆ, ನಿಮ್ಮದು ತುಂಬ ಸಪ್ಪೆ ಆಗೋಗ್ಬಿಟ್ಟಿದೆ, ಒಣಗೋಗ್ಬಿಟ್ಟಿದೆ, ಒಂಥರ ತುಂಬ ದುಃಖದಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಮುಖ ಎಲ್ಲ. ಸೊ ಎಲ್ಲರೂ ಕೇಳ್ತಾ ಇದ್ದಾರೆ, ಏನಾಯ್ತು, ಏನಾದರೂ ತೊಂದರೆನಾ, ಬಟ್ ಹೇಳ್ಕೊಳಿಕ್ಕೆ ಆಗ್ತಾಯಿಲ್ಲ ಆ ಒಂದು ನೋವು. ಹಾಗಾಗಿ ದೃಷ್ಟಿ ತೆಗೆಸ್ಕೊಳ್ಳಿ, ಅಥವಾ ಯಾವುದಾದ್ರೂ ಅಮ್ಮನವರ ದೇವಸ್ಥಾನದಲ್ಲಿ ಪ್ರೋಕ್ಷಣೆ ಮಾಡಿಸ್ಕೊಳ್ಳಿ ಪಾದೋದಕ, ಅಥವಾ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಏನಾದರೂ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಸೊ ಇದರಿಂದ ಸ್ವಲ್ಪ ಮುಖದಲ್ಲಿ ತೇಜಸ್ಸು, ನಗು ಸಿಗುವಂಥದ್ದಾಗುತ್ತೆ. ಇದಾಗಿತ್ತು ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಮ್ಮ ಪ್ರಕಾರ ನಿಮಗೆ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ, ತೊಂದರೆ ಇಲ್ಲ, ಹೇಳೋ ಒಂದು ಕರ್ತವ್ಯ ನಮ್ಮದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ವಿಷಯ ಇಷ್ಟ ಆಗಿದೆ. ಅದೇ ರೀತಿ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನ ಸುಖಿನೋ ಭವಂತು.